ನೀವು ಊಟದಲ್ಲೇ ಸಿದ್ಧತೆ ಮಾಡಬೇಕು ನಿದ್ದೆಗೆ. ಏನು ಸಿದ್ಧತೆ ಅಂದರೆ ರಾತ್ರೋಚ ಭೋಜನ ಕುರಿಯಾತ್ ಪ್ರಥಮ ಪ್ರಹರ ಅಂತಾರೆ. ಮೊದಲನೇದಾಗಿ ಊಟವನ್ನು ಬೇಗ ಮಾಡಬೇಕು, ಮೊದಲನೇ ಪ್ರಹರದಲ್ಲೇ ಮಾಡಬೇಕು, ಬೇಗ ಮಾಡಬೇಕು. ಸಾಧ್ಯ ಆದರೆ ಸೂರ್ಯಾಸ್ತಾಗ 1 ಗಂಟೆ ಆಸ್ಪಾಸಲ್ಲೇ ಊಟ ಮಾಡಬೇಕು. ಕಿಂಚಿದೂನಂ ಸಮಶ್ನೀಯಾತ್, ಸ್ವಲ್ಪ ಕಡಿಮೆ ಊಟ ಮಾಡಬೇಕು ರಾತ್ರಿ. ಭೂರಿ ಭೋಜನ ರಾತ್ರಿಗೆ ಇಟ್ಕೊಳ್ಬೇಡಿ. ಇವತ್ತಿನ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ಡಿನ್ನರ್ ನಮ್ಮ ಸಂಸ್ಕೃತಿ ಅಲ್ಲ, ತುಂಬ ಅನಾಹುತವನ್ನು ಮಾಡ್ತದೆ ಡಿನ್ನರ್ ಅದು ಅಂತ. ಅವರದ್ದು ಅವ್ಯವಸ್ಥೆ ಪೂರ್ತಿ. ಬೆಳಗ್ಗೆ ಮುಂಚೆ ಕಡಿಮೆ ಅಂದರೆ ಮೊದಲನೇ ಆಹಾರ ಕಡಿಮೆ, ನಮ್ಮಲ್ಲಿ 3 ಆಹಾರವೇ ಇಲ್ಲ, ಅದು ಬೇರೆ ಮಾತು. ಆಮೇಲೆ ಸ್ವಲ್ಪ ಜಾಸ್ತಿ, ಲಂಚ್ ಅಂದರೆ ಜಾಸ್ತಿ, ಡಿನ್ನರ್ ಅಂದರೆ ಹೊಡೆಯೋಷ್ಟು ಹೊಡಿ ಅಂತ, ಅದು ಡಿನ್ನರ್ ಅಂತ. ಅದಿಲ್ಲ. ಕಿಂಚಿತ್ ಊನಂ ಸಮಶ್ನೀಯ, ಸ್ವಲ್ಪ ಕಡಿಮೆನೇ ಊಟ ಮಾಡುವಂತ. ಅದರಲ್ಲಿಯೂ ದುರ್ಜರಂ ತತ್ರ ವರ್ಜಯೇತ್, ಜೀರ್ಣಕ್ಕೆ ಕಷ್ಟ ಎನ್ನುವಂಥದ್ದನ್ನು ತಿನ್ಬೇಡ ಅಂತ. ಒಳ್ಳೆ ಬೋಂಡ ಮಾಡಿದ್ದಾರೆ, ಘಮಿಸ್ತಾ ಇದೆ ಅಂದರೆ ರಾತ್ರಿಗೆ ಬೇಡ ಅಂತ ಹೇಳಬೇಕು. ನೀವು ಮಧ್ಯಾಹ್ನ ಮಾಡಿ ಏನಿದ್ರು, ರಾತ್ರಿಗೆ ಬೇಡ. ಮೈಸೂರು ಪಾಕ್ ರಾತ್ರಿಗೆ ಬೇಡ. ಉದಾಹರಣೆ ಹೇಳ್ತಾ ಇರುವಂತ. ಹೀಗೆ ಯಾವುದು ಸ್ವಲ್ಪ ಗುರು ಅಂತ ಅನ್ಸ್ಕೊಳ್ತದೆ, ಅಂದ್ರೆ ಗುರು ಅಂದ್ರೆ ಏನು, ಜೀರ್ಣಕ್ಕೆ ಕಷ್ಟ ಅಂತ, ಜೀರ್ಣಕ್ಕೆ ಭಾರ, ಗುರು ಶಬ್ದಕ್ಕೆ ಭಾರ ಅಂತ ಅರ್ಥ ಇದೆ ಸಂಸ್ಕೃತದಲ್ಲಿ. ಹಾಗಾಗಿ ಯಾವುದು ಸ್ವಲ್ಪ ಭಾರ ಇದೆಯೋ, ಜೀರ್ಣಕ್ಕೆ ಸ್ವಲ್ಪ ಭಾರ ಆಗ್ತದೋ ಅಂಥದ್ದನ್ನು ರಾತ್ರಿ ಇಟ್ಕೋಬಾರದು ಅಂತ. ಯಾಕೆಂದ್ರೆ ಅವಳು ಬರಬೇಕಲ್ಲ, ಅವಳು ಎಷ್ಟು ಅವಳ ವ್ಯವಸ್ಥೆ ಹೇಗಿದೆ ಅಂದರೆ, ಹೊಟ್ಟೆಲಿ ಆಹಾರ ಇಲ್ಲ ಅಂದರೆ ನಾ ಬರೋದಿಲ್ಲ ಅಂತ ಹೇಳ್ತಾಳಂತವಳು ಭೂತಧಾತ್ರಿ. ಉಪವಾಸ ಇದ್ರೆ ನಾ ಬರಲ್ಲ ಅಂತ ಹೇಳ್ತಾಳಂತವಳು. ಹೊಟ್ಟೆ ಜಾಸ್ತಿ ತುಂಬಿಕೊಂಡಿದ್ರೆ ಆಗಲೂ ನಾ ಬರೋದಿಲ್ಲ ಅಂತ ಹೇಳ್ತಾಳಂತವಳು. ಇಷ್ಟೇ ಇರಬೇಕು. ನಾ ಬರಬೇಕು ಅಂದರೆ ಕಿಂಚಿತ್ ಊನಂ ಸಮಶ್ನೀಯ, ಸ್ವಲ್ಪ ಕಡಿಮೆ ಊಟ ಮಾಡು, ನಂಗೊಂದು ಸ್ವಲ್ಪ ಜಾಗ ಇಟ್ಕೊ, ನಾನು ಬರಬೇಕಲ್ಲ, ಜಾಗ ಇಟ್ಕೊ ಅಂತ. ದುರ್ಜರಂ ತತ್ರ ವರ್ಜಯೇತ್ ಅನ್ನುವಾಗ ಗುರು ಪದಾರ್ಥಗಳನ್ನು ತಿಂದರೆ ಅದಕ್ಕೆ ಜೀರ್ಣಾಂಗಗಳು ಕಷ್ಟಪಡ್ತಾ ಇರಬೇಕಾಗತ್ತೆ. ನಿದ್ದೆ ಹೇಗೆ ಬರೋದು? ಈ ಮೊನ್ನೆ ಇದ್ರ ಬಗ್ಗೆ ನಾವೊಂದು ವೈದ್ಯ ದಂಪತಿಗಳ ಜೊತೆ ಚರ್ಚೆ ಮಾಡಿದ್ವು, ಆಧುನಿಕ ವೈದ್ಯರು. ಹೀಗೆ ನಮ್ಮ ಪಾರಂಪರಿಕ ವೈದ್ಯ ಹೀಗೆ ಹೇಳ್ತದೆ, ನೀವೇನು ಹೇಳ್ತೀರಿ ಅಂತ ಕೇಳಿದ್ವು. ಅವರೊಂದು ಒಳ್ಳೆ ಮಾಹಿತಿ ಕೊಟ್ಟರು ಆ ಸಮಯದಲ್ಲಿ. ಈ ಜೀರ್ಣಾಂಗಗಳ ವ್ಯವಸ್ಥೆಯೇ ರಾತ್ರಿ ಅದು ದುರ್ಬಲ ಆಗ್ತದಂತೆ. ಹಗಲಿನಷ್ಟು ಪರಿಣಾಮಕಾರಿಯಾಗಿ ರಾತ್ರಿ ಜೀರ್ಣಾಂಗಗಳು ಕೆಲಸ ಮಾಡೋದಿಲ್ಲ ಅಂತ, ಅರ್ಧಾಂಶವೇ ಕೆಲಸ ಮಾಡೋದು ಅಂತ. ರಾತ್ರಿ ಒಂದು ಊಟ ಜೀರ್ಣ ಆಗೋದಕ್ಕೆ, ಮಧ್ಯಾಹ್ನ ಒಂದು ಊಟ ಜೀರ್ಣ ಆಗೋದಕ್ಕೆ 4 ಗಂಟೆ ಬೇಕು ಅಂದರೆ ರಾತ್ರಿ 8 ಗಂಟೆ ಬೇಕು, ಅಷ್ಟು ವ್ಯತ್ಯಾಸ ಇದೆ ಅಂತ. ಹಾಗಾಗಿ ದುರ್ಜರಂ ತತ್ರ ವರ್ಜಯೇತ್, ನೀವು ಅದಕ್ಕೆ ಭಾರ ಆಗುವಂಥದ್ದನ್ನು ಕೊಡೋದಕ್ಕೆ ಸಂದರ್ಭ ಅಲ್ಲ ಅಂತ ಅವರು ಒಪ್ಕೊಂಡ್ರು. ಅವರು ಇದನ್ನು ಹೇಳಿದ್ರು, ಅದೇ ಸರಿ ಇದೆ ಅಂತ. ಈ ಡೈಜೆಸ್ಟಿವ್ ಸಿಸ್ಟಮ್ಸ್ ಅಂತ ಏನು ಹೇಳ್ತಾರೆ ಅವರು, ಅದೆಲ್ಲ ಸ್ಲೋ ಡೌನ್ ಆಗುತ್ತೆ ಆ ಸಮಯದಲ್ಲಿ, ಎಲ್ಲ ನಿಧಾನ ಆಗಿಬಿಡುತ್ತೆ ಅದು. ಹಾಗಾಗಿ ಸರಿ ಇದೆ. ಬೆಳಗಿನ ಜಾವ 4 ಗಂಟೆ ತಿನ್ನಬಾರ್ದು. ಯಾಕೆ ಅಂದರೆ ಅದು ಇದಕ್ಕೆ ಬೇಕು ಸಮಯ, ಇದನ್ನೇ ಪೂರ್ತಿ ಶುದ್ಧ ಮಾಡೋದಕ್ಕೆ ಸಮಯ ಬೇಕು ಅದಕ್ಕೆ. ಅಷ್ಟೊತ್ತಿಗೆ ಮತ್ತೊಂದಷ್ಟು ಹೊತ್ತು ಹಾಕಿದರೆ ಅದೇನು ಮಾಡೋದು ಪಾಪ ಜೀರ್ಣಾಂಗಗಳು, ಹೇಗೆ ಕೆಲಸ ಮಾಡೋದು ಅಂತ. ಮಾಡಬೇಡಿ ಇದನ್ನು. ಪ್ರತಿಯೊಂದಕ್ಕೂ ಕಾಲ ಇದೆಯಲ್ವ. ನಡು ಮಧ್ಯಾಹ್ನ ಅಂದರೆ ಪಿತ್ತ ಕಾಲ, ಅದು ಆಗ ಊಟ ಮಾಡಬೇಕು. ಸೂರ್ಯ ನೆತ್ತಿಗೆ ಬಂದ ಹೊತ್ತಲ್ಲಿ, ರವಿ ಪಿತ್ತಕಾರಕ ಗ್ರಹ ಅಲ್ವಾ, ಅವನು ನೆತ್ತಿಗೆ ಬರೋ ಹೊತ್ತಿನಲ್ಲಿ ಒಳಗು ಆ ಪಿತ್ತಧಾತು ಪೂರ್ಣ ಒಂದು ಉಚ್ಛ್ರಾಯಕ್ಕೆ ಹೋಗ್ತದೆ. ಆಗ ಹಾಕು ಊಟವನ್ನು ಅಂತ, ಊಟ ಆಗ ಮಾಡು ಆ ಸಮಯದಲ್ಲಿ. ಬೆಳಗ್ಗೆ ಮುಂಚೆ ಮಾಡೋದಲ್ಲ, 8-9 ಗಂಟೆಗೆ ಅಲ್ಲ, ಮೇಲೆ ಬರಬೇಕು ಸೂರ್ಯ ಅಂತ, ಪಿತ್ತಕಾಲ ಬರಬೇಕು ಅಂತ. ಹಾಗೆ ಸಾಯಂಕಾಲ ಅದು ಪಿತ್ತಕಾಲ ಅಲ್ಲ, ಅದು ಕಫಕಾಲ, ಅದು. ಹಾಗಾಗಿ ಕಡಿಮೆ ಊಟ ಮಾಡು, ಅಷ್ಟು ತಡೆಯೋದಿಲ್ಲ ಅಂತ. ಕಫಕಾಲದಲ್ಲಿ ಅಗ್ನಿ ಸ್ವಲ್ಪ ಮಂದೆ ಇರಲೇಬೇಕು. ಅದನ್ನು ಏನು ಹೇಳ್ತಾರೋ ಅದನ್ನೇ ಬಹಳ ಮೊದಲು ನಮ್ಮ ಪೂರ್ವಜರು ಹೇಳಿದ್ದಾರೆ ಅಂತ. ಹಾಗಾಗಿ ನಿದ್ದೆ ಆವಾಹನೆಗೊಳ್ಳಬೇಕಾದ್ರೆ ಹೊಟ್ಟೆಯಲ್ಲಿ ಆಹಾರವಿರಬೇಕು, ಅದು ಹೆಚ್ಚು ಆಗಬಾರ್ದು, ಕಡಿಮೆ ಆಗಬಾರ್ದು, ಆ ರೀತಿಯಲ್ಲಿ ಇರಬೇಕು ಅನ್ನೋದು.